ನಮಸ್ತೆ ಕರ್ನಾಡಿನ ಜನತೆಗೆ ಅಮೋಘ ವರ್ಲ್ಡ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಅವರನ್ನು ಅರೆಸ್ಟ್ ಮಾಡಲಾಗಿದ್ದು, ಈ ರೇಣುಕಾಸ್ವಾಮಿ ಪ್ರಕರಣವು ದಿನಕ್ಕೊಂದು ತಿರುವುಗಳನ್ನು ಪಡೆದುಕೊಳ್ಳುತ್ತಾನೇ ಇದೆ. ಸ್ನೇಹಿತರೆ, ನಿನ್ನೆ ಅಷ್ಟೇ ಆರೋಪಿಗಳನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗಿತ್ತು. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ರನ್ನು ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಲು ಕೋರ್ಟ್ ಅನುಮತಿ ನೀಡಿದೆ. ಆದರೆ ಇತ್ತ ಪ್ರಕರಣದ A1 ಆರೋಪಿ ಪವಿತ್ರ ಗೌಡಗೆ ಇನ್ನೂ ಜೈಲುವಾಸ ಮುಂದುವರಿಯಲಿದೆ. ಪವಿತ್ರ ಗೌಡ ಸೇರಿ ಹಲವು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶ ನೀಡಿತ್ತು. ಅದರಂತೆ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಸ್ನೇಹಿತರೆ, ಮೊದಲು ಈ ಪರಪ್ಪನ ಅಗ್ರಹಾರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ. ಸ್ನೇಹಿತರೆ, ಈ ಪರಪ್ಪನ ಅಗ್ರಹಾರ ಜೈಲನ್ನು ಕೇಂದ್ರ ಕಾರಾಗೃಹ, ಬೆಂಗಳೂರು ಸೆಂಟ್ರಲ್ ಜೈಲು ಮತ್ತು ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲು ಎಂದು ಕರೆಯುತ್ತಾರೆ. ಭಾರತದ ಕರ್ನಾಟಕ ರಾಜ್ಯದ ಅತಿದೊಡ್ಡ ಕಾರಾಗೃಹವಾಗಿದೆ. ಸ್ನೇಹಿತರೆ, ಇದನ್ನು 1997ರಲ್ಲಿ ಸ್ಥಾಪಿಸಲಾಯಿತು. ಹಾಗೆ ಇದನ್ನು 2000ನೇ ಇಸ್ವಿಯಲ್ಲಿ ಕೇಂದ್ರ ಕಾರಾಗೃಹವಾಗಿ ಮಾರ್ಪಡಿಸಲಾಯಿತು. ನಂತರ ಫ್ರೀಡಂ ಪಾರ್ಕ್ ಆಗಿ ಪರಿವರ್ತಿಸಲಾದ ಹಳೆಯ ಜೈಲನ್ನು ನವೀಕರಣಕ್ಕಾಗಿ ಮುಚ್ಚಲಾಯಿತು. ಸ್ನೇಹಿತರೆ, ಜುಲೈ 2023ರ ಹೊತ್ತಿಗೆ ಈ ಕಾರಾಗೃಹವು 40 ಎಕರೆಯಷ್ಟು ವಿಸ್ತಾರವಾಗಿದೆ ಮತ್ತು 2200 ಸಾಮರ್ಥ್ಯದ ಹೊರತಾಗಿಯೂ 5000ಕ್ಕೂ ಹೆಚ್ಚು ಕೈದಿಗಳನ್ನು ಹೊಂದಿರುವ ಕರ್ನಾಟಕದ ಅತ್ಯಂತ ಕಿಕ್ಕಿರಿದ ಸೆರೆಮನೆಯಾಗಿದೆ. ಸ್ನೇಹಿತರೆ, ಈ ಜೈಲನ್ನು ಸೆಪ್ಟೆಂಬರ್ 2022ರಲ್ಲಿ ಅಹಮದಾಬಾದ್ನಲ್ಲಿ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಭಾಗವಹಿಸಿದ ಜೈಲು ನೈರ್ಮಲ್ಯ ಸ್ಪರ್ಧೆಯಲ್ಲಿ 6ನೇ ಅಖಿಲ ಭಾರತ ಜೈಲು ಕರ್ತವ್ಯ ಸಭೆಯಲ್ಲಿ ಕೇಂದ್ರ ಕಾರಾಗೃಹವನ್ನು ಅತ್ಯುತ್ತಮ ಜೈಲು ಎಂದು ಗುರುತಿಸಲಾಯಿತು. ಮತ್ತೆ ಇದಷ್ಟೇ ಅಲ್ಲದೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ವತಿಯಿಂದ ಜೂನ್ 2021ರಲ್ಲಿ ಆವರಣದ ನೈರ್ಮಲ್ಯ ಮತ್ತು ನಿರ್ವಹಣೆಗಾಗಿ ಈ ಜೈಲಿಗೆ 4 ಸ್ಟಾರ್ ರೇಟಿಂಗ್ ಅನ್ನು ನೀಡಿದೆ. ಈ ರೀತಿಯಾಗಿ ಪರಪ್ಪನ ಅಗ್ರಹಾರ ಕಾರಾಗೃಹವು ದೇಶದಲ್ಲಿಯೇ ಅತ್ಯುತ್ತಮ ಕಾರಾಗೃಹವಾಗಿದೆ. ಸ್ನೇಹಿತರೆ, ಪವಿತ್ರ ಗೌಡ ಅವರು ತಮ್ಮ ಜೀವನದಲ್ಲಿಯೇ ಮೊದಲ ಬಾರಿಗೆ ಜೈಲಿನಲ್ಲಿ ಮೊದಲ ರಾತ್ರಿಯನ್ನು ಕಳೆಯುತ್ತಿದ್ದಾರೆ. ಇತ್ತ ದರ್ಶನ್ಗೆ ಪೊಲೀಸ್ ಕಸ್ಟಡಿ ಮುಂದುವರಿದಿದೆ. A1 ಆರೋಪಿ ಹಾಗೂ ಈ ಕೇಸ್ನ ಏಕೈಕ ಮಹಿಳಾ ಆರೋಪಿಯಾಗಿರುವ ಪವಿತ್ರ ಗೌಡ ಅವರನ್ನು ಮಹಿಳಾ ಸೆಲ್ನಲ್ಲಿ ಇರಿಸಲಾಗಿದೆ. ಕೋರ್ಟ್ನಿಂದ ಕಣ್ಣೀರಿಡುತ್ತಲೇ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಸ್ನೇಹಿತರೆ, ಮಹಿಳಾ ವಿಭಾಗದ ಡಿ ಬ್ಯಾರಕನ್ ಇಂಡಿವಿಜುವಲ್ ಕೊಠಡಿಯಲ್ಲಿ ಪವಿತ್ರ ಗೌಡ ಇದ್ದಾರೆ ಮತ್ತು ಪುರುಷ ವಿಭಾಗದ ಬಿ ಬ್ಯಾರಕ್ಗೆ ಉಳಿದ ಆರೋಪಿಗಳು ಹೋಗಿದ್ದಾರೆ. ಇದಕ್ಕೂ ಮೊದಲು ಜೈಲಿನ ಎಂಟ್ರಿ ಲೆಡ್ಜರ್ನಲ್ಲಿ ಆರೋಪಿಗಳ ವೈಯಕ್ತಿಕ ಮಾಹಿತಿ ದಾಖಲು ಮಾಡಲಾಯಿತು ಮತ್ತು ಆನ್ಲೈನ್ ಅಪ್ಡೇಟ್ ಬಳಿಕ ಆರೋಪಿಗಳಿಗೆ UTP ನಂಬರ್ ಹಂಚಿಕೆ ಮಾಡಲಾಯಿತು. ಕ್ವಾರಂಟೈನ್ ಜೈಲಿನಲ್ಲಿ ಇಂಡಿವಿಜುವಲ್ ಕೊಠಡಿಗಳ ಕೊರತೆ ಹಿನ್ನೆಲೆ ಮಹಿಳಾ ವಿಭಾಗದ ಬ್ಯಾರಕ್ ಡಿಗೆ ಪವಿತ್ರ ಗೌಡ ಅವರನ್ನು ಶಿಫ್ಟ್ ಮಾಡಲಾಯಿತು. ಸ್ನೇಹಿತರೆ, ಜೈಲಿನಲ್ಲಿ ಯಾವುದೇ ಐಷಾರಾಮಿ ವ್ಯವಸ್ಥೆ ಇರೋದಿಲ್ಲ. ಸಾಮಾನ್ಯರಿಗೆ ಏನು ವ್ಯವಸ್ಥೆ ಮಾಡಲಾಗಿರುತ್ತದೆಯೋ ಅಷ್ಟೇ ವ್ಯವಸ್ಥೆ ಪವಿತ್ರ ಗೌಡ ಅವರಿಗೂ ಕೂಡ ಮಾಡಲಾಗಿದೆ. ಇವರು ಕೂಡ ಜೈಲಿನಲ್ಲೇ ನೀಡುವ ಊಟವನ್ನು ಸೇವಿಸಬೇಕು. ಸ್ನೇಹಿತರೆ, ಈ ಮೂಲಕ ನಟ ದರ್ಶನ್ ಇನ್ನಷ್ಟು ವಿಚಾರಣೆಗೆ ಪೊಲೀಸ್ ಕಸ್ಟಡಿಗೆ ಸೇರಿದ್ರೆ ಮತ್ತು ಅವರ ಗೆಳತಿ ಪವಿತ್ರ ಗೌಡ ಜೈಲುವಾಸ ಅನುಭವಿಸುವಂತಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ತೂಗುದೀಪ್, ನಟಿ ಪವಿತ್ರ ಗೌಡ ಸೇರಿದಂತೆ ಕೆಲ ಆರೋಪಿಗಳನ್ನು ಜೂನ್ 11ರಂದು ಮಂಗಳವಾರ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧಿಸಿದ್ದರು. ಈ ಪ್ರಕರಣದಲ್ಲಿ ಒಟ್ಟು 17 ಆರೋಪಿಗಳಿದ್ದು, ಇತರೆ ಕೆಲವು ಆರೋಪಿಗಳನ್ನು ನಂತರದ ದಿನಗಳಲ್ಲಿ ಬಂಧಿಸಲಾಗಿದೆ ಮತ್ತು ಇನ್ನು ಕೆಲವು ಆರೋಪಿಗಳು ತಾವೇ ಪೊಲೀಸರ ಮುಂದೆ ಶರಣಾಗಿದ್ದಾರೆ. ಸ್ನೇಹಿತರೆ, ಈ ರೀತಿಯಾಗಿ ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಕ್ಕೆ ಸಂಬಂಧಿಸಿದಂತೆ ದರ್ಶನ್ ಸೇರಿ 4 ಆರೋಪಿಗಳನ್ನು ಪುನಃ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರ ಕಸ್ಟಡಿಗೆ ನೀಡಿ ಆದೇಶಿಸಿದೆ. ಅತ್ತ ಆರೋಪಿ A1 ಪವಿತ್ರ ಗೌಡ ಸೇರಿ 10 ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶ ನೀಡಿದೆ. ಈ ಡಿ ಗ್ಯಾಂಗನ್ನು ಪೊಲೀಸರು ಯಾಕೆ ಮತ್ತೆ ಕಸ್ಟಡಿಗೆ ಕೇಳಿದರು?
ಇವರನ್ನು ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಲು ಕಾರಣವೇನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಬನ್ನಿ. ಸ್ನೇಹಿತರೆ, ಮೈಸೂರಿನ ಹೋಟೆಲ್ ಒಂದರಲ್ಲಿ ದರ್ಶನ್ ತಂಗಿದ್ದಕ್ಕೆ ಹಾಗೂ ವರ್ಕೌಟ್ ಮಾಡಿದ ಜಿಮ್ನಲ್ಲೂ ಪೊಲೀಸರು ಮಹಜರು ಮಾಡಬೇಕಿದೆ. ರೇಣುಕಾಸ್ವಾಮಿ ಕೊಲೆ ನಂತರದಲ್ಲಿ ದರ್ಶನ್ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಮನೆಗೆ ಹೋಗಿದ್ದರು. ಪತ್ನಿ ಮನೆಯಲ್ಲಿ ನಡೆದ ಪೂಜೆಯಲ್ಲೂ ದರ್ಶನ್ ಭಾಗಿಯಾಗಿದ್ದರು. ಇನ್ನು ವಿಜಯಲಕ್ಷ್ಮಿ ಮನೆಯಿಂದ ದರ್ಶನ್ ಶೂ ವಶಕ್ಕೆ ಪಡೆಯಲಾಗಿದೆ. ಹೀಗಾಗಿ ಇಲ್ಲಿ ಅಗತ್ಯವಾಗಿ ಮಹಜರನ್ನು ಮಾಡಿ ಪೊಲೀಸರು ಹೆಚ್ಚಿನ ಮಾಹಿತಿ ಮತ್ತು ಸಾಕ್ಷಿಗಳನ್ನು ಸಂಗ್ರಹಿಸಬೇಕಿದೆ. ಇದಲ್ಲದೆ ಪೊಲೀಸರ ವಿಚಾರಣೆ ವೇಳೆ ದರ್ಶನ್ ಸಮಂಜಸವಾಗಿ ಉತ್ತರ ನೀಡಿಲ್ಲ ಎನ್ನಲಾಗುತ್ತಿದೆ. FSL ವರದಿ ಸಹ ಇನ್ನೂ ಪೊಲೀಸರ ಕೈಗೆ ಸೇರಿಲ್ಲ. ಆರೋಪಿಗಳ ಮೊಬೈಲ್ ರಿಟ್ರೀವ್ ಮಾಡಲಾಗಿದ್ದು ಹಾಗೂ ಟೆಕ್ನಿಕಲ್ ಎವಿಡೆನ್ಸ್ ಎಕ್ಸಾಮಿನೇಷನ್ ಬಾಕಿ ಇರುವ ಕಾರಣ ತನಿಖೆ ಮಾಡಬೇಕಿದೆ. ಅಲ್ಲದೆ ಮೃತ ರೇಣುಕಾಸ್ವಾಮಿಯ ಮೊಬೈಲ್ ಕೂಡ ಇನ್ನೂ ಪತ್ತೆ ಮಾಡಲಾಗುತ್ತಿದೆ. ಹೀಗಾಗಿ ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸರು ಕಸ್ಟಡಿಗೆ ಕೇಳಿದ್ದಾರೆಂದು ವರದಿಯಾಗಿದೆ. ಸ್ನೇಹಿತರೆ, ಈ ಎಲ್ಲ ಕಾರಣಕ್ಕಾಗಿಯೇ ಪೊಲೀಸರು ದರ್ಶನ್ ಸೇರಿದಂತೆ 4 ಮತ್ತೆ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.